ಮಾಡಿ ನೋಡೋದು. 2 ಜೊತೆ ಗುಂಪು ಮಾಡಿದಾಗ ಎಷ್ಟು ಗುಂಪು ಆಗ್ತಾವ ನೋಡೋದು. ಅಲ್ಲಿ ನೋಡ್ಬೇಕಾದ್ರೆ ನಾವು ಕೂಡಿಸ್ಬೇಕು, ಕಳಿಬೇಕು, ಗುಣಾಕಾರ ಮಾಡ್ಬೇಕು, ಏನ್ ಭಾಗಾಕಾರ ಮಾಡ್ಬೇಕು? ಭಾಗಾಕಾರ. ಗುಡ್. ಈಗ ಇದನ್ನ ಒಂದೇದ್ ಮಾಡೋಣ. ಒಂದೇದ ಫಸ್ಟ್ ಇಲ್ಲಿ ಎಷ್ಟೈತಿ? ಇಲ್ಲಿ 2 ಅಂತೆ ಹೌದಿಲ್ಲ? ಎಷ್ಟು ಹುಣಸೆ ಬೀಜ? 48. ಇದನ್ನ ಭಾಗಾಕಾರ ಮಾಡಿದಾಗ ಕರೆಕ್ಟ್ ಎಷ್ಟು ಗುಂಪು ಆಗ್ತಾವ ಅಂತ ಸಿಗ್ತೈತಿ. 2 ಬಗ್ಗೆ ಒಳಗೆ 8 ಐತಿ. ಎಷ್ಟು? 2 ಎಷ್ಟೇ? 8. 2 4 8. 2 4 8. 8 ಒಳಗೆ 0 0. ಇಲ್ಲಿ ಎಷ್ಟೈತಿ? 4. 4 ಅಂದ್ರೆ 2 ಬಗ್ಗೆ ಒಳಗೈತಿ 2 ಎಷ್ಟೇ? 4. 2 2 4. 2 2 4. ಈಗ 0 ಬರ್ತೀನ. ಈಗ 2ರ ಗುಂಪು 48 ಹುಣಸೆ ಬೀಜಗಳದಾವು. 2ರಂತೆ ಗುಂಪು ಮಾಡಿದಾಗ ಎಷ್ಟು ಗುಂಪು ಆಗ್ತಾವ ಅಂದ್ರೆ 42 ಗುಂಪು ಆಗ್ತಾವ. ಇದನ್ನ ಎಲ್ಲಿ ಬರೀಬೇಕು ನಾವು? ಈಗ 42. ठीक है? ಇದು ಎರಡನೇದು ಎಷ್ಟೈತಿ? 6. 6 48. 6 ಬಗ್ಗೆ ಒಳಗೆ 48 ಐತಿ. ಇದು ಮಾಡ್ಕೊಡು. 6 ಬಗ್ಗೆ ಹೇಳು. 6 48 ಹುಣಸೆ ಬೀಜದೊಳಗ 6 ಗುಂಪುಗಳು ಎಷ್ಟಾಗ್ತಾವು? 7. ಇಲ್ಲಿ ಎಷ್ಟು ಬರಬೇಕು? 7. ಇನ್ನ 8ರ ಗುಂಪು ಎಷ್ಟಾಗ್ತಾವ ನೋಡೋದು. 8 48. 8ರ ಬಗ್ಗೆ ಒಳಗೆ 48 ಐತೆ ನೋಡ್ರಿ. ಐತಿ 8 48. 8 48 ಹುಣಸೆ ಬೀಜದೊಳಗ 8ರ ಗುಂಪುಗಳು ಎಷ್ಟಾಗ್ತಾವು? 6. 6 ಬರಬೇಕು. ಇನ್ನ 12 ಗುಂಪು ಎಷ್ಟಾಗ್ತಾವ ನೋಡೋಣ. 12 48. 12 ಬಗ್ಗೆ ಒಳಗೆ 48 ಐತಿ. ಎಷ್ಟೆಷ್ಟೇ? 12 48. 48 ಹುಣಸೆ ಬೀಜದೊಳಗ 12 ಗುಂಪು ಮಾಡಿದಾಗ ಎಷ್ಟು ಗುಂಪು ಆಗ್ತಾವು? 4. 4 ಎಲ್ಲಿ ಬರೀನು? ಇನ್ನು 4 ಗುಂಪು ಮಾಡು. 4 48. 4ರ ಬಗ್ಗೆ ಒಳಗ 8 ಐತಿ. 4